ನಾನಾಗಲೇ ಹೇಳ್ತಿದ್ದೆ, ದರ್ಶನ್ ಅವರನ್ನ ಕರ್ಕೊಂಡು ಬರೋ ಸಂದರ್ಭದಲ್ಲಿ ಪೊಲೀಸರು ಹೆಚ್ಚುವರಿ ಮುತುವರ್ಜಿಯನ್ನು ವಹಿಸಿದ್ದಾರೆ. ಅಂದರೆ ಸಮಸ್ಯೆಗಳು ಸೃಷ್ಟಿಯಾಗಬಾರ್ದು, ಯಾವುದೇ ಕಾರಣಕ್ಕೂ ಗೊಂದಲಗಳಾಗಬಾರ್ದು, ಅನಗತ್ಯ ಸೀನ್ ಕ್ರಿಯೇಟ್ ಆಗಬಾರ್ದು ಅಲ್ಲಿ ಆ ಜಾಗದಲ್ಲಿ ಅಂತ ಬ್ಯಾಕ್ ಗೇಟ್ ಮುಖಾಂತರ ದರ್ಶನನ್ನ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಉಳಿದ ಆರೋಪಿಗಳನ್ನ ಫ್ರಂಟ್ ಗೇಟ್ ಮುಖಾಂತರ ಕರ್ಕೊಂಡು ಬಂದರೆ ದರ್ಶನ್ ಅವರನ್ನ ಬ್ಯಾಕ್ ಗೇಟ್ ಮುಖಾಂತರ ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಅದರ ದೃಶ್ಯ ನೀವು ನೋಡ್ತಾ ಇದ್ದೀರಿ. ವೈದ್ಯಕೀಯ ಪರೀಕ್ಷೆಗಾಗಿ ದರ್ಶನ್ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ಇದರಲ್ಲಿ ಕ್ಲಿಯರ್ ಆಗಿ ದರ್ಶನ್ ಅವರು ಕಾಣಿಸ್ತಾರೆ, ನೋಡ್ತಾ ಇದ್ದೀರಿ. ಇಲ್ಲ ಬರಲ್ಲ ಬಿಡಿ ಸರ್, ಬರಲ್ಲ ಸರ್, ಅಣ್ಣ ಬರಲ್ಲ ಸ್ಟಾರ್ಟ್ ಮಾಡೋಣ, ಬರಲ್ಲ ಬಿಡೋಣ. ಕೊಲೆ ಆರೋಪಿ ದರ್ಶನ್ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗ್ತಾ ಇರೋದು ಬ್ಯಾಕ್ ಗೇಟ್ ಮುಖಾಂತರ ಬೌರಿಂಗ್ ಆಸ್ಪತ್ರೆಗೆ ಎಂಟ್ರಿ ಆಗ್ತಾ ಇರೋದು ನೋಡ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ಗೇಟ್ ಅಲ್ಲಿ ನಿಂತು ಒಂದು ಕೆಲವರು ಘೋಷಣೆ ಕೂಗ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಡಿ ಬಾಸ್ ಅಂತ ಘೋಷಣೆ ಕೂಗ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನ ಮುಂಭಾಗದಲ್ಲೂ ಇದೇ ಸೀನು, ಇಲ್ಲೂ ಕೂಡ ಅದೇ ಸೀನು. ಅಂದ್ರೆ ಮಾಡ್ಲಿಕ್ಕೆ ಕೆಲಸ ಏನೂ ಇಲ್ವಾ ಅಂತ ಪ್ರಶ್ನೆ ಬರುತ್ತೆ. ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿರುವಂತ ವ್ಯಕ್ತಿ, ಆ ವ್ಯಕ್ತಿಯನ್ನು ಕರೆತರೋ ಸಂದರ್ಭದಲ್ಲಿ ಜೈಕಾರ ಹಾಕ್ತೀರಿ ಅಂತಾದ್ರೆ ವಿಚಿತ್ರ ಅನ್ಸುತ್ತೆ. ಈ ದೇಶದ ಭವಿಷ್ಯ ಬಹಳ ಭದ್ರವಾಗಿದೆ ಅಂತ ಅನ್ಸುತ್ತೆ. ಎಂತ ವಿಚಿತ್ರ ಕೇಸುಗಳೆಲ್ಲ ಇದಾವೆ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಆರೋಪಿ ಕರೆಕ್ಟು, ಅಪರಾಧಿ ಅಲ್ಲ, ನಾನು ಒಪ್ತೀನಿ, ಆರೋಪಿನೇ. ಬಟ್ ಆರೋಪ ಬಂದಂಥ ಸಂದರ್ಭದಲ್ಲಿ ಸುಖ ಸುಮ್ಮನೆ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಪೊಲೀಸರಾದ್ರೆ. ಅದಕ್ಕೆ ಪೂರಕವಾದಂಥ ದಾಖಲೆಗಳು ಪೊಲೀಸರ ಕೈಯಲ್ಲಿದೆ. ಇಲ್ಲ ಅಂತಂದರೆ ಒಬ್ಬ ಸೆಲೆಬ್ರಿಟಿಯನ್ನು, ಒಬ್ಬ ಪ್ರಸಿದ್ಧ ಚಿತ್ರನಟರನ್ನು ಯಾಕೆ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಇದೆ? ಅಷ್ಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ ನಮಗೆ ಅಂತಂದರೆ ಅದೇ ವಿಚಿತ್ರ ಅನ್ಸೋದು. ನೋಡಿ, ಇಲ್ಲಿ ಯಾರೋ ಬೊಬ್ಬೆ ಹೊಡಿತಾ ಇದ್ದಾರೆ, ಡಿ ಬಾಸ್ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಅದು ಯಾವುದೋ ಹಿಂದೆ ಬ್ಯಾಕ್ ಗೇಟಿಂದ ಕರ್ಕೊಂಡು ಬಂದರು, ಅಲ್ಲೂ ನಿಂತು ಬೊಬ್ಬೆ ಹೊಡಿತಾ ಇದ್ದಾರೆ. ಉದ್ಧಾರ ಆದಂಗೆ ಇದೆ. ಬಹುಶಃ ವಿಚಿತ್ರ ಅನ್ಸುತ್ತೆ ಇಂಥದ್ದನ್ನೆಲ್ಲ ನೋಡಿದಾಗ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಪ್ರಗತಿ, ಗಮನಿಸ್ತಾ ಇದ್ದೀರಿ, ಬಹಳಷ್ಟು ಪೊಲೀಸರು ಅನಗತ್ಯ ಸಮಸ್ಯೆಗಳು ಸೃಷ್ಟಿಯಾಗಬಾರದು ಅನ್ನೋ ಕಾರಣಕ್ಕಾಗಿ ಈ ವ್ಯವಸ್ಥೆಯನ್ನು ಮಾಡ್ಕೊಂಡಿರೋದಾ? ಖಂಡಿತವಾಗಿ ರಕ್ಷಿತ್, ಯಾಕಂತ ಹೇಳಿದ್ರೆ ಈ ಕೊಲೆ ಆರೋಪವನ್ನು ಹೊತ್ತಿರುವಂತಹ ನಟ ದರ್ಶನ್ ಅವರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಸೊ ಅಭಿಮಾನಿಗಳು ಈಗ ಆಲ್ರೆಡಿ ಫ್ರಂಟ್ ಗೇಟ್ ನಲ್ಲಿ, ಅಂದ್ರೆ ಈ ಬೌರಿಂಗ್ ಆಸ್ಪತ್ರೆಯ ಫ್ರಂಟ್ ಗೇಟ್ ನಲ್ಲಿ ಸಿಕ್ಕಾಪಟ್ಟೆ ಜನ ಗ್ಯಾದರ್ ಆಗಿದ್ರು. ಯಾವಾಗ ಬೌರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಚೆಕಪ್ಗಾಗಿ ದರ್ಶನ್ ಅವರು ಬರ್ತಾರೆ, ಜೊತೆಗೆ ಪವಿತ್ರ ಗೌಡ ಅವರು ಕೂಡ ಅವ್ರ ಜೊತೆಗೆ ಬರ್ತಾರೆ ಅಂತ ತಿಳಿದ ತಕ್ಷಣ ಬೌರಿಂಗ್ ಆಸ್ಪತ್ರೆಯ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ಕೊಂಡಿದ್ರು. ಕೇವಲ ಮುಂಭಾಗದಲ್ಲಿ ಮಾತ್ರ ಅಲ್ಲ, ಅಂದ್ರೆ ಆಸ್ಪತ್ರೆಯ ಮುಂಭಾಗ ಮಾತ್ರ ಅಲ್ಲ, ಬೌರಿಂಗ್ ಆಸ್ಪತ್ರೆಯ ಅಕ್ಕಪಕ್ಕದ ರಸ್ತೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಸೇರ್ಕೊಂಡಿದ್ರು. ಆ ಜನರನ್ನ ಚದುರಿಸೋದೇ ಪೊಲೀಸರಿಗೆ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಸೊ ಆ ಜನರಿಂದ ಡೈವರ್ಟ್ ಮಾಡೋದಕ್ಕೆ, ಅಂದ್ರೆ ದರ್ಶನ್ ಅವರನ್ನ ಎದುರುಗಡೆ ಗೇಟ್ ಇಂದ ಕರ್ಕೊಂಡು ಬಂದ್ರೆ ಮತ್ತೆ ಜನರಲ್ಲಿ ಬ್ಯಾರಿಕೇಡನ್ನ ತಳ್ಳಿ ಎಲ್ಲ ಮುಂದೆಗಡೆ ಹೋಗ್ಬಿಡ್ತಾರೋ, ಎಲ್ಲಿ ಮತ್ತೊಂದಿಷ್ಟು ಸಮಸ್ಯೆಗಳಾಗುತ್ತೋ ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ಸಮಸ್ಯೆಗಳಾಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಬೌರಿಂಗ್ ಆಸ್ಪತ್ರೆಯ ಬ್ಯಾಕ್ ಗೇಟ್ ಇಂದ ದರ್ಶನ್ ಹಾಗೂ ಕರ್ಕೊಂಡು ಬರುವಂತಹ ಕೆಲಸ ಮಾಡಿದ್ದಾರೆ. ಅಂದ್ರೆ ಪ್ರತಿದಿನ ಬ್ಯಾಕ್ ಗೇಟ್ ಕ್ಲೋಸ್ ಆಗಿರ್ತಾ ಇತ್ತು, ಆದ್ರೆ ಇವತ್ತು ಆ ಬ್ಯಾಕ್ ಗೇಟ್ ಅನ್ನ ಓಪನ್ ಮಾಡಿ, ಅಂದ್ರೆ ದರ್ಶನ್ ಬರುವಂತಹ ಕೆಲವೇ ಕ್ಷಣದ ಹೊತ್ತಲ್ಲಿ ಆ ಬ್ಯಾಕ್ ಗೇಟ್ ಅನ್ನ ಓಪನ್ ಮಾಡಿರುವಂತದ್ದು. ಅಂದ್ರೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅವ್ರು ಈ ಗೇಟ್ ಅಲ್ಲಿ ಬರ್ತಾರೆ ಅನ್ನುವಂತಹ ಏನೋ ಉದ್ದೇಶದಿಂದ ಆ ಬ್ಯಾಕ್ ಗೇಟ್ ಅನ್ನ ಅವ್ರು ಬರುವಂತಹ ಸ್ವಲ್ಪ ಹೊತ್ತಲ್ಲಿ ಅದನ್ನ ಆ ಗೇಟ್ ಅನ್ನ ತೆಗೆದು ಆ ಗೇಟ್ ನ ಮುಖಾಂತರ ದರ್ಶನ್ ಅವ್ರನ್ನ ಕರ್ಕೊಂಡು ಬರುವಂತಹ ಕೆಲಸ ಮಾಡಿದ್ರು. ಕಶಃ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ದರ್ಶನ್ ಅವರು ಆರಾಮ್ಸೆ ಕಾಮನ್ ಆಗಿ ನಡೆದುಕೊಂಡು ಹೋಗ್ತಾ ಇದ್ರು. ಅಂದ್ರೆ ಯಾವುದೇ ರೀತಿಯಾಗಿ ಜನರು ಅವ್ರನ್ನ ನುಗ್ಗೋದಾಗ್ಲಿ ಅಥವಾ ಸಿಕ್ಕಾಪಟ್ಟೆ ಜನ ಸೇರೋದಾಗ್ಲಿ ಆ ರೀತಿಯ ಯಾವುದೇ ರೀತಿಯಾದಂತಹ ದೃಶ್ಯಾವಳಿ ಇರ್ಲಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಫ್ರಂಟ್ ಗೇಟ್ ಅಲ್ಲಿ ಬರ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರಿಂದ ಸಿಕ್ಕಾಪಟ್ಟೆ ಜನ ಫ್ರಂಟ್ ಗೇಟ್ ಅಲ್ಲೇ ಸೇರ್ಕೊಂಡಿದ್ರು. ಆದ್ರೆ ಎಲ್ಲರ ಕಣ್ತಪ್ಪಿಸಿ ಎಲ್ಲರ ಗಮನವನ್ನ ಇಲ್ಲೇ ಫ್ರಂಟ್ ಗೇಟ್ಗೆ ಇರುವಂತೆ ಮಾಡಿ ದರ್ಶನ್ ಅವ್ರನ್ನ ಬ್ಯಾಕ್ ಗೇಟ್ ಅಲ್ಲಿ ಕರ್ಕೊಂಡು ಬಂದಿರುವಂತದ್ದು. ಪೊಲೀಸರು ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಂಡಿರುವಂತದ್ದು. ರಕ್ಷತ್ ಸದ್ಯ ಈಗ ಅವರಿಗೆ ಆಸ್ಪತ್ರೆಯ ಒಳಭಾಗದಲ್ಲಿ ಈಗ ಮೆಡಿಕಲ್ ಚೆಕಪ್ ಆಗ್ತಾ ಇದೆ. ಅವರಿಗೆ ಏನಾದ್ರೂ ಆರೋಗ್ಯದಲ್ಲಿ ಸಮಸ್ಯೆ ಇದೆಯಾ, ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಯಗಳಿದೆಯಾ, ಯಾವ ರೀತಿಯಾದ ಅಂದ್ರೆ ಅವರು ಫೋಟೋ ಹಾಜರುಪಡಿಸೋದಕ್ಕೆ ಫಿಟ್ ಆಗಿದ್ದಾರಾ ಅನ್ನುವಂತಹ ಮೆಡಿಕಲ್ ಚೆಕಪ್ ಅನ್ನ ಈಗ ಸದ್ಯ ಮಾಡ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಪ್ರಗತಿ ಮಾಹಿತಿಗೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.